ನಮಸ್ಕಾರ ಎಲ್ಲರಿಗೂ. ವಿಜ್ಞಾನ ಅಂದ ತಕ್ಷಣ ತಲೆಗೆ ಬರೋದೇನು? ಲ್ಯಾಬ್, ಆ ಬಿಳಿ ಕೋಟ್ ಹಾಕೊಂಡಿರೋ ಸೈಂಟಿಸ್ಟ್ಗಳು ಅಲ್ವಾ? ಆದ್ರೆ ವಿಜ್ಞಾನ ಅಂದ್ರೆ ಅಷ್ಟೇನಾ? ಖಂಡಿತ ಇಲ್ಲ. ಅದು ನಾವು ಯೋಚನೆ ಮಾಡೋ ಒಂದು ರೀತಿ. ಹಾಗಾದ್ರೆ ವಿಜ್ಞಾನ ಅಂದ್ರೆ ನಿಜವಾಗ್ಲೂ ಏನು? ಬನ್ನಿ, ಈ ಬಗ್ಗೆ ಇವತ್ತು ಸರಳವಾಗಿ ತಿಳ್ಕೊಳ್ಳೋಣ. ಈಗ ನೋಡಿ, ಚಿಕ್ಕೋರಿದ್ದಾಗಿಂದ ನಮ್ಮೆಲ್ಲರ ಮನ್ಸಲ್ಲಿ ಬರೋ ಒಂದು ಕಾಮನ್ ಪ್ರಶ್ನೆ: ಆಕಾಶದಿಂದ ನೀರು ಸುರಿಯುತ್ತಲ್ಲ, ಈ ಮಳೆ ಯಾಕೆ ಬರುತ್ತೆ ಅಂತ. ಅಥವಾ ಅಡುಗೆ ಮನೇಲಿ ನೋಡಿರ್ತೀವಿ, ಬಿಸಿ ಎಣ್ಣೆಗೆ ಹಾಕಿದ ತಕ್ಷಣ ಪೂರಿ ಗುಂಡುಗೆ ಚೆಂಡಿನ ಯಾಕೆ ಉಬ್ಬುತ್ತೆ? ಇದು ಪ್ರತಿದಿನ ನೋಡೋ ದೃಶ್ಯನೇ, ಆದರೆ ಇದ್ರ ಹಿಂದೆ ಒಂದು ಕಾರಣ ಇದೆ ಅಲ್ವಾ? ಹಾಗೇನೆ ಆಟ ಆಡಬೇಕಾದ್ರೆ ನಾವು ಬೌನ್ಸ್ ಮಾಡೋ ಬಾಲ್ ಕೆಳಗೆ ಬಿದ್ದು ಮತ್ತೆ ಯಾಕೆ ಮೇಲಕ್ಕೆ ಬರುತ್ತೆ? ಯೋಚನೆ ಮಾಡಿದಿರಾ? ಈ ಎಲ್ಲ ಪ್ರಶ್ನೆಗಳಿಗೂ ಒಂದು ಕನೆಕ್ಷನ್ ಇದೆ. ಹೌದು, ಯಾವಾಗ ನಾವು ಯಾಕೆ, ಹೇಗೆ ಅಂತ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತೀವೋ ಆ ಕ್ಷಣದಲ್ಲೇ ವಿಜ್ಞಾನ ಹುಟ್ಕೊಳ್ಳುತ್ತೆ. ಕುತೂಹಲ, ಅದೇ ವಿಜ್ಞಾನದ ಮೊದಲ ಹೆಜ್ಜೆ. ಸರಿಯೇ, ಈ ಕುತೂಹಲದಿಂದ ಹುಟ್ಟೋ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕ್ಕೆ ಒಂದು ಸಿಸ್ಟಮ್ಯಾಟಿಕ್ ದಾರಿ ಇದೆ. ಅದನ್ನೇ ನಾವು ವಿಜ್ಞಾನ ಅಂತ ಕರೆಯೋದು. ಹಾಗಾದ್ರೆ ಬನ್ನಿ, ಅದರ ಅರ್ಥ ಏನು ಅಂತ ನೋಡೋಣ. ವಿಜ್ಞಾನ ಅಂದ್ರೆ ಬರೀ ಪುಸ್ತಕದಲ್ಲಿರೋ ಫ್ಯಾಕ್ಟ್ಸ್ ಅಲ್ಲ, ಅದೊಂದು ಮೆಥಡ್. ಅಂದ್ರೆ ನಮ್ ಸುತ್ತಮುತ್ತ ಆಗೋಡ್ನ ಪ್ರಶ್ನೆ ಮಾಡೋದು, ಅದನ್ನ ಸರಿಯಾಗಿ ಗಮನಿಸೋದು, ಪ್ರಯೋಗ ಮಾಡಿ ಟೆಸ್ಟ್ ಮಾಡೋದು, ಆಮೇಲೆ ಸಿಕ್ಕಿರೋ ಸಾಕ್ಷ್ಯ ಅಂದ್ರೆ ಎವಿಡೆನ್ಸ್ ಆಧಾರದ ಮೇಲೆ ಸತ್ಯ ಯಾವುದು ಅಂತ ಒಪ್ಕೊಡೋದು. ಇದೇ ನೋಡಿ ವಿಜ್ಞಾನದ ಅಸಲಿ ಅರ್ಥ. ನೋಡಿ, ಒಂದು ವೈಜ್ಞಾನಿಕ ಮನೋಭಾವಕ್ಕೆ ಈ 3 ಗುಣಗಳು ತುಂಬಾನೇ ಮುಖ್ಯ. ಮೊದಲನೇದು ಕುತೂಹಲ, ಎಲ್ಲದರ ಬಗ್ಗೆನೂ ಯಾಕೆ ಹೀಗೆ ಅಂತ ಕೇಳೋದು. ಎರಡನೆಯದು ತಾರ್ಕಿಕತೆ, ಅಂದ್ರೆ ಲಾಜಿಕಲ್ ಆಗಿ ಯೋಚನೆ ಮಾಡೋದು. ಮೂರನೇದು, ಇದು ಬಹಳ ಇಂಪಾರ್ಟೆಂಟ್, ಪರಿಶೀಲನೆ, ಅಂದ್ರೆ ಯಾರೋ ಹೇಳಿದ್ದನ್ನ ಅಥವಾ ನಮಗೆ ಅನ್ಸಿದ್ದನ್ನ ಸುಮ್ಮನೆ ನಂಬಿಬಿಡದೆ ಅದನ್ನ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋದು. ಸರಿ, ಈ ವಿಧಾನವನ್ನ ಬಳಸೋದು ಹೇಗೆ? ಯಾವುದೇ ಒಂದು ಸಮಸ್ಯೆಗೆ ಉತ್ತರ ಕಂಡುಹಿಡಿಯೋಕೆ ವಿಜ್ಞಾನಿಗಳು ಬಳಸೋ ಒಂದು ಸಿಂಪಲ್ 5 ಸ್ಟೆಪ್ಸ್ ಇರೋ ಪ್ರಾಸೆಸ್ ಇದೆ. ಬನ್ನಿ ಅದನ್ನು ನೋಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಣ್ಣ ಪ್ರಯೋಗದ ಉದಾಹರಣೆ ತಗೊಳ್ಳೋಣ. ಮೊದಲನೇ ಹಂತ ಪ್ರಶ್ನೆ: ಒಂದು ಗಿಡ ಬೆಳಕಿಲ್ದೆ ಬೆಳೆಯೋಕೆ ಸಾಧ್ಯನಾ? ಎರಡನೇದು ನಮ್ಮ ಊಹೆ: ಬಹುಶಃ ಬೆಳೆಯೋಕ್ಕಾಗಲ್ಲ ಅನ್ಸುತ್ತೆ. ಸರಿ, ಇದನ್ನ ಟೆಸ್ಟ್ ಮಾಡೋದೇಗೆ? ಸಿಂಪಲ್. ಒಂದು ಗಿಡವನ್ನ ಬೆಳಕು ಬೀಳೋ ಕಡೆಗೋಣ, ಇನ್ನೊಂದನ್ನ ಪೂರ್ತಿ ಕತ್ಲೆ ಇರೋ ರೂಮ್ನಲ್ಲಿಡೋಣ. ಸ್ವಲ್ಪ ದಿನ ಬಿಟ್ಟು ನೋಡಿದಾಗ ಏನಾಗುತ್ತೆ? ಬೆಳಕಲ್ಲಿದ್ದ ಗಿಡ ಚೆನ್ನಾಗಿರುತ್ತೆ, ಕತ್ಲಲ್ಲಿದ್ದ ಗಿಡ ಬಾಡಿ ಹೋಗಿರುತ್ತೆ. ಇದೇ ನಮ್ಮ ವೀಕ್ಷಣೆ. ಇದರಿಂದ ನಮಗೇನು ಗೊತ್ತಾಯ್ತು? ಕೊನೆ ಹಂತ ನಿರ್ಣಯ. ಗಿಡ ಬೆಳಿಬೇಕು ಅಂದ್ರೆ ಬೆಳಕು ಬೇಕೇ ಬೇಕು ಅನ್ನೋದು ಸಾಬೀತಾಯ್ತು. ಅಷ್ಟೇ ನೋಡಿ, ಇದೇ ವೈಜ್ಞಾನಿಕ ವಿಧಾನ. ಈ ವಿಧಾನ ಬರೀ ಲ್ಯಾಬ್ಗೆ ಮಾತ್ರ ಸೀಮಿತ ಅಲ್ಲ. ನಮ್ಮ ಪ್ರತಿದಿನದ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ವಿಜ್ಞಾನ ಇದೆ. ನಮಗೆ ಗೊತ್ತಿಲ್ದೇನೆ ನಾವು ವಿಜ್ಞಾನವನ್ನ ಪ್ರತಿದಿನ ಬಳಸ್ತಾ ಇರ್ತೀವಿ. ಉದಾಹರಣೆಗೆ, ಪೂರಿ ಯಾಕೆ ಉಬ್ಬುತ್ತೆ ಅಂದ್ವಲ್ಲ, ಅದು ಹಿಟ್ಟಿನಲ್ಲಿರೋ ನೀರು ಬಿಸಿಯಾಗಿ ಸ್ಟೀಮ್ ಆಗೋದ್ರಿಂದ. ಅನ್ನ ಮಾಡೋದು ಒಂದು ಕೆಮಿಕಲ್ ಚೇಂಜ್. ಸೈಕಲ್ ತುಳಿಯೋವಾಗ ನಮ್ಮ ಮಸಲ್ ಪವರ್ ಚಕ್ರ ತಿರುಗೋ ಎನರ್ಜಿಯಾಗಿ ಬದಲಾಗುತ್ತೆ. ಮಳೆ ಬರೋದ್ರಿಂದೇ ಇಡೀ ವಾಟರ್ ಸೈಕಲ್ ಕೆಲಸ ಮಾಡುತ್ತೆ. ಇವೆಲ್ಲ ವಿಜ್ಞಾನವೇ. ಈಗ ಒಂದು ಬಹಳ ಮುಖ್ಯವಾದ ವಿಷಯಕ್ಕೆ ಬರೋಣ. ವಿಜ್ಞಾನಕ್ಕೂ ಮತ್ತು ಸುಮ್ಮನೆ ಇರೋ ನಂಬಿಕೆಗೂ ಇರೋ ಅತಿದೊಡ್ಡ ವ್ಯತ್ಯಾಸ ಏನು ಗೊತ್ತಾ? ಸಾಕ್ಷ್ಯ. ಒಂದು ಉದಾಹರಣೆ ತಗೊಳ್ಳೋಣ. ಗ್ರಹಣದ ಟೈಮಲ್ಲಿ ಮಾಡಿದ ಅಡುಗೆ ಕೆಟ್ಟು ಹೋಗುತ್ತೆ ಅನ್ನೋದು ಒಂದು ನಂಬಿಕೆ. ಆದರೆ ವಿಜ್ಞಾನ ಏನು ಹೇಳುತ್ತೆ? ಆಹಾರ ಕೆಡೋದು ಬ್ಯಾಕ್ಟೀರಿಯಾಗಳಿಂದ. ಅದಕ್ಕೂ ಗ್ರಹಣಕ್ಕೂ ನೇರವಾಗಿ ಯಾವ ಸಂಬಂಧನೂ ಇಲ್ಲ ಅಂತ ಎವಿಡೆನ್ಸ್ ಹೇಳುತ್ತೆ. ಇನ್ನೊಂದು ಉದಾಹರಣೆ: ಕಪ್ಪು ಬೆಕ್ಕು ಅಡ್ಡ ಬಂದ್ರೆ ಕೆಟ್ಟದಾಗುತ್ತೆ ಅನ್ನೋದು. ಇದೊಂದು ನಂಬಿಕೆ ಅಷ್ಟೇ. ಇದನ್ನ ಸರಿ ಅಂತ ಸಾಬೀತು ಮಾಡೋಕೆ ಯಾವುದೇ ಸೈಂಟಿಫಿಕ್ ಪ್ರೂಫ್ ಇಲ್ಲ. ವಿಜ್ಞಾನ ಇಂತಹ ನಂಬಿಕೆಗಳನ್ನ ಪ್ರಶ್ನಿಸುತ್ತೆ. ಹಾಗಾಗಿ ನೆನಪಿಟ್ಕೊಳ್ಬೇಕಾದ ಮುಖ್ಯವಾದ ಪಾಯಿಂಟ್ ಇದು: ವಿಜ್ಞಾನ ಯಾವಾಗಲೂ ಸಾಕ್ಷ್ಯ ಕೇಳುತ್ತೆ. ನನಗೆ ಹೀಗೆ ಅನಿಸುತ್ತೆ ಅನ್ನೋದಕ್ಕಿಂತ ಇದಕ್ಕೆ ಪ್ರೂಫ್ ಎಲ್ಲಿದೆ ಅನ್ನೋ ಪ್ರಶ್ನೆ ವೈಜ್ಞಾನಿಕ ಚಿಂತನೆಯ ಅಡಿಪಾಯ. ಇಷ್ಟೆಲ್ಲ ಕೇಳಿದ ಮೇಲೆ ಸೈಂಟಿಸ್ಟ್ ಅಂದ್ರೆ ಬಿಳಿ ಕೋಟ್ ಹಾಕೊಂಡು ಲ್ಯಾಬ್ನಲ್ಲಿರೋರು ಮಾತ್ರನಾ? ಖಂಡಿತ ಇಲ್ಲ. ನಮ್ಮೆಲ್ಲರಲ್ಲೂ ಒಬ್ಬ ವಿಜ್ಞಾನಿ ಇದ್ದಾನೆ. ಅದು ಹೇಗೆ ಅಂತ ನೋಡೋಣ. ಈ ಚೆಕ್ಲಿಸ್ಟ್ ನೋಡಿ. ಪ್ರಶ್ನೆಗಳನ್ನ ಕೇಳ್ತೀರಾ? ಒಂದು ವಿಷಯದ ಹಿಂದಿರೋ ಕಾರಣ ಏನು ಅಂತ ಹುಡುಕೋಕೆ ಪ್ರಯತ್ನ ಪಡ್ತೀರಾ? ಬೇರೆಯವರು ಹೇಳಿದ್ದನ್ನ ಹಾಗೆ ನಂಬದೆ ನೀವೇ ಸ್ವತಃ ಅದನ್ನ ಟೆಸ್ಟ್ ಮಾಡಿ ನೋಡ್ತೀರಾ? ಈ ಪ್ರಶ್ನೆಗಳಿಗೆ ಉತ್ತರ ಹೌದು ಅಂತಾದ್ರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಯಾಕಂದ್ರೆ ನಿಮ್ಮಲ್ಲೂ ಒಬ್ಬ ವಿಜ್ಞಾನಿ ಇದ್ದಾನೆ. ವಿಜ್ಞಾನ ಅನ್ನೋದು ಒಂದು ಡಿಗ್ರಿ ಅಲ್ಲ, ಅದೊಂದು ಯೋಚನೆ ಮಾಡೋ ರೀತಿ, ಜಗತ್ತನ್ನ ನೋಡೋ ಒಂದು ದೃಷ್ಟಿಕೋನ. ಹಾಗಾಗಿ ಇವತ್ತಿಂದ ಅಳವಡಿಸಿಕೊಳ್ಳಬೇಕಾದ ಒಂದು ಒಳ್ಳೆ ಅಭ್ಯಾಸ ಅಂದ್ರೆ ಇದು: ನಮ್ಗೆ ಸಿಗೋ ಯಾವುದೇ ಮಾಹಿತಿಯನ್ನ ಕುರುಡಾಗಿ ನಂಬೋ ಮುಂಚೆ ಒಮ್ಮೆ ಪರಿಶೀಲಿಸ್ಬೇಕು. ನಂಬೋ ಮುಂಚೆ ಪರಿಶೀಲಿಸು ಅನ್ನೋದನ್ನ ಒಂದು ನಿಯಮ ಮಾಡ್ಕೊಳ್ಳೋಣ.
ಕೊನೆಯದಾಗಿ ಈ 4 ಪದಗಳ ಮಂತ್ರವನ್ನ ನೆನ್ಪಲ್ಲಿಟ್ಕೊಳ್ಳೋಣ. ಏನನ್ನೇ ಆದರೂ ಮೊದಲು ಗಮನಿಸಿ, ಆಮೇಲೆ ಯೋಚಿಸಿ, ನಂತರ ಪರೀಕ್ಷಿಸಿ, ಆಮೇಲೆ ಮಾತ್ರ ಒಂದು ನಿರ್ಣಯಕ್ಕೆ ಬನ್ನಿ. ಈ ಯೋಚನಾ ಕ್ರಮ ನಮ್ಮನ್ನ ಸುಳ್ಳುಗಳಿಂದ ಮತ್ತು ಮೂಢನಂಬಿಕೆಗಳಿಂದ ದೂರ ಇಡತ್ತೆ, ಅಲ್ವಾ? ಈ ವೈಜ್ಞಾನಿಕ ದೃಷ್ಟಿಕೋನದ ಬಗೆಗಿನ ನಮ್ಮ ವಿಶ್ಲೇಷಣೆ ಇಷ್ಟ ಆಗಿದ್ರೆ ಇದೇ ರೀತಿ ಮತ್ತಷ್ಟು ವಿಷಯಗಳನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.